ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನ್ಯಾಯ ಸಂಹಿತಾ 2023 ಸ್ಟಡಿ ಮಾಡ್ತಾ ಇದ್ದೀವಿ. ಆ ಸಂಹಿತೆಯಲ್ಲಿ ಚಾಪ್ಟರ್ 11 ಪಬ್ಲಿಕ್ ಟ್ರಾಂಕ್ವಿಲಿಟಿ ಅಂದರೆ ಸಾರ್ವಜನಿಕ ಶಾಂತಿಯನ್ನ ಭಂಗ ಮಾಡುವಂತಹ ಕೆಲವೊಂದು ಅಫೆನ್ಸಸ್ ಅಂದರೆ ಅಪರಾಧಗಳಿವೆ. ಅವುಗಳ ಬಗ್ಗೆ ಈ ಒಂದು ಚಾಪ್ಟರ್ ಹೇಳುತ್ತೆ. ಈ ಚಾಪ್ಟರ್ನಲ್ಲಿ ಸೆಕ್ಷನ್ 189 ಅನ್ಲಾಫುಲ್ ಅಸೆಂಬ್ಲಿ ಬಗ್ಗೆ ಹೇಳುತ್ತೆ. ಅಂದರೆ ಕನ್ನಡದಲ್ಲಿ ಕಾನೂನು ಬಾಹಿರ ಸಂಘಟನೆ, ಅದರ ಬಗ್ಗೆ ಹೇಳುತ್ತೆ. ಅನ್ಲಾಫುಲ್ ಅಸೆಂಬ್ಲಿ ಬಗ್ಗೆ ಏನೇನು ಹೇಳುತ್ತೆ ಅಂತೇಳಿ ಈ ಸೆಕ್ಷನ್ನಲ್ಲಿದೆ. ಈ ಸೆಕ್ಷನ್ ಕೆಲವೊಂದು ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸೆಕ್ಷನ್ 189 ಒಂದು ಸೆಕ್ಷನ್ ಅನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ 189 ಸಬ್ಸೆಕ್ಷನ್ 1 ಪ್ರಕಾರ 5 ಅಥವಾ 5ಕ್ಕಿಂತ ಹೆಚ್ಚಿನ ಪರ್ಸನ್ಸ್ ವ್ಯಕ್ತಿಗಳ ಒಂದು ಗುಂಪನ್ನ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ. ಈಗ ಅನ್ಲಾಫುಲ್ ಅಸೆಂಬ್ಲಿ ಏನು ಅಂತಂದ್ರೆ, ಇದು ಕೂಡ 5 ಅಥವಾ 5ಕ್ಕಿಂತ ಹೆಚ್ಚಿನ ಜನರ ಒಂದು ಟೀಮ್ ಇರುತ್ತೆ. ಇವರಿಗೆಲ್ಲ ಒಂದು ಕಾಮನ್ ಅಬ್ಜೆಕ್ಟ್ ಇರುತ್ತೆ. ಅಂದ್ರೆ ಇವರೆಲ್ಲ ಒಂದು ಕಾಮನ್ ಅಬ್ಜೆಕ್ಟ್ ಅನ್ನ ಹೊಂದಿರ್ತಾರೆ. ಆ ಕಾಮನ್ ಅಬ್ಜೆಕ್ಟ್ ಏನಾಗಿರುತ್ತಂದ್ರೆ, ಅವರು ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡೋದು ಅಥವಾ ಕ್ರಿಮಿನಲ್ ಫೋರ್ಸ್ ಅನ್ನ ತೋರಿಸೋದು. ಈ ಕ್ರಿಮಿನಲ್ ಫೋರ್ಸ್ ಏನು ಅಂತ ಹೇಳಿ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಇವಾಗ ಸುಮ್ಮನೆ ಕ್ರಿಮಿನಲ್ ಫೋರ್ಸ್ ಅಂದ್ರೆ ಕಾನೂನು ಬಾಹಿರವಾಗಿ ಒತ್ತಾಯವನ್ನ ಮಾಡೋದು. ಈ ಕ್ರಿಮಿನಲ್ ಫೋರ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟು ಅಥವಾ ಅದನ್ನ ತೋರಿಸಿ ಸೆಂಟ್ರಲ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಅಥವಾ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಥವಾ ಯಾವುದೇ ಪಬ್ಲಿಕ್ ಸರ್ವೆಂಟ್ ಅನ್ನ ತನ್ನ ಕೆಲಸ ಮಾಡೋದಕ್ಕೆ ಬಿಡದೇ ಇರೋದು, ಅಂದರೆ ಅವರನ್ನ ಭಯಪಡಿಸೋದು, ಈ ತರ ಮಾಡುವಂತಹ ಒಂದು ಟೀಮ್ ಅನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ. ಇದು ಕ್ಲಾಸ್ ಎ ನಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ಕ್ಲಾಸ್ ಬಿ ಪ್ರಕಾರ ಯಾವ ಟೀಮ್ ಯಾವ ಅಸೆಂಬ್ಲಿ ಕಾನೂನಿನ ಪ್ರಕಾರ ನಡೀತಾ ಇರುವಂತಹ ಯಾವುದೇ ಒಂದು ಕೆಲಸವನ್ನ ಅಥವಾ ಲೀಗಲ್ ಪ್ರೊಸೆಸ್ ಅನ್ನ ರಿಜಿಸ್ಟರ್ ಮಾಡಿದಾಗ ಅಂತಹ ಟೀಮ್ ಅನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ. ಕ್ಲಾಸ್ ಸಿ ಪ್ರಕಾರ ಯಾವುದೇ ರೀತಿಯಲ್ಲಿ ಮಿಸ್ಚೀಫ್ ಅಂದ್ರೆ ಕೆಟ್ಟದಾಗಿ ನಡ್ಕೊಳ್ಳೋದು ಅಥವಾ ಕ್ರಿಮಿನಲ್ ಟ್ರೆಸ್ಪಾಸ್ ಬೇರೆಯವ್ರ ಪ್ರಾಪರ್ಟಿಯನ್ನ ಎಂಟರ್ ಮಾಡೋದು ಪರ್ಮಿಷನ್ ಇರಲಾರ್ದೆ ಅಥವಾ ಇನ್ಯಾವುದೇ ರೀತಿಯ ಅಫೆನ್ಸ್ ಈ ಒಂದು ಅಸೆಂಬ್ಲಿಯಿಂದ ಆಗ್ತಾ ಇದ್ರೆ ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ. ಕ್ಲಾಸ್ ಡಿ ಪ್ರಕಾರ ಕ್ರಿಮಿನಲ್ ಫೋರ್ಸ್ ಅನ್ನ ಬಳಸಿ ಅಥವಾ ಅದನ್ನ ತೋರಿಸಿ ಯಾವುದೇ ವ್ಯಕ್ತಿಯ ಯಾವುದೇ ಪ್ರಾಪರ್ಟಿಯನ್ನ ತನ್ನ ಪೊಸಿಷನ್ಗೆ ತಕೊಳ್ಳೋದು, ಅವರೇ ಕಬ್ಜೆ ಮಾಡ್ಕೊಳ್ಳೋದು ಅಥವಾ ಅವನ ಒಂದು ರೈಟ್ಸ್ ಗಳೇನಿರ್ತವೆ, ಉದಾಹರಣೆಗೆ ರೈಟ್ ಆಫ್ ವೇ ಅಂದ್ರೆ ದಾರಿಗೆ ಹೋಗುವಂತ ಹಕ್ಕಿರುತ್ತೆ, ಆ ಒಂದು ಎಂಜಾಯ್ಮೆಂಟ್ ಅನ್ನ ಅವರು ಡಿಪ್ರೈವ್ ಮಾಡ್ತಾರೆ ಅಂದ್ರೆ ಅದನ್ನು ತಡೀತಾರೆ. ಅಥವಾ ಇನ್ಕಾರ್ಪೋರಿಯಲ್ ರೈಟ್ ಆದಂತಹ ಅಂದ್ರೆ ವಾಟರ್ ಅನ್ನ ಬಳಸೋದು, ಅವ್ರಿಗೆ ವಾಟರ್ ಯೂಸ್ ಮಾಡೋದಕ್ಕೆ ಬಿಡದೇ ಇರೋದು, ಈ ರೀತಿಯಾಗಿ ಇಂತಹ ಕೆಲಸಗಳನ್ನ ಏನಾದ್ರು ಮಾಡ್ತಾ ಇದ್ರೆ ಅಂತಹ ಅಸೆಂಬ್ಲಿಯನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಇ ನ ಪ್ರಕಾರ ಕ್ರಿಮಿನಲ್ ಫೋರ್ಸ್ ಅನ್ನ ಬಳಸಿ ಅಥವಾ ಅದನ್ನ ತೋರಿಸಿ ಯಾವುದೇ ವ್ಯಕ್ತಿಯನ್ನ ಕಾನೂನು ಬಾಹಿರ ಕೆಲಸ ಮಾಡೋದಕ್ಕೆ ಅವನನ್ನ ಕಾಂಪೆಲ್ ಅಂದ್ರೆ ಒತ್ತಾಯ ಮಾಡೋದನ್ನ ಅಥವಾ ಕಾನೂನು ಪ್ರಕಾರ ಮಾಡಬೇಕಾದಂತಹ ಕೆಲಸವನ್ನ ಮಾಡದೇ ಇರೋ ರೀತಿ ಮಾಡೋದು, ಈ ರೀತಿ ಮಾಡುವಂತಹ ಒಂದು ಅಸೆಂಬ್ಲಿ 5 ಅಥವಾ 5ಕ್ಕಿಂತ ಹೆಚ್ಚಿನವರ ಟೀಮ್ ಅನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಸಬ್ಸೆಕ್ಷನ್ 1 ನಲ್ಲಿ ಒಂದು ಎಕ್ಸ್ಪ್ಲನೇಷನ್ ಬರುತ್ತೆ. ಎಕ್ಸ್ಪ್ಲನೇಷನ್ ಪ್ರಕಾರ ಅಸೆಂಬ್ಲಿ ಯಾವುದೇ ಅಸೆಂಬ್ಲಿ ಅಸೆಂಬಲ್ ಆದಾಗ ಅನ್ಲಾಫುಲ್ ಅಸೆಂಬ್ಲಿ ಆಗಿರ್ಬೋದು, ಅನ್ಲಾಫುಲ್ ಅಸೆಂಬ್ಲಿ ಆಗದೆ ಇರ್ಬೋದು. ಸಬ್ಸಿಕ್ವೆಂಟ್ ಆಗಿ ಅವರು ಮಾಡುವಂತಹ ಆಕ್ಷನ್ ನ ಆಧಾರದ ಮೇಲೆ ಅದು ಅನ್ಲಾಫುಲ್ ಅಸೆಂಬ್ಲಿ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2 ನ ಪ್ರಕಾರ ಯಾರೇ ಆಗಿರ್ಲಿ ಅವರಿಗೆ ಅನ್ಲಾಫುಲ್ ಅಸೆಂಬ್ಲಿಯ ಅಂದ್ರೆ ಆ ಒಂದು ಸಂಘಟನೆಯ ಬಗ್ಗೆ ಅವರಿಗೆ ಅರಿವಿರುತ್ತೆ, ಅಂದ್ರೆ ಅವರ ಅರಿವಲ್ಲಿ ಇರುತ್ತೆ ಅದು ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ. ಆದರೂ ಕೂಡ ಇಂಟೆನ್ಷನಲ್ ಆಗಿ ಆ ಅಸೆಂಬ್ಲಿಯನ್ನ ಜಾಯಿನ್ ಆಗ್ತಾರೆ ಮತ್ತು ಅದರಲ್ಲೇ ಕಂಟಿನ್ಯೂ ಆಗಿ ಉಳ್ಕೊಂಡ್ ಬಿಡ್ತಾರೆ ಮತ್ತು ಆ ಒಂದು ಅಸೆಂಬ್ಲಿಯ ಮೆಂಬರ್ ಆಗ್ಬಿಡ್ತಾರೆ. ಅಂತಹ ವ್ಯಕ್ತಿಗೆ ಅಥವಾ ಅಂಥವ್ರಿಗೆ ಒಂದು ಸೆಕ್ಷನ್ ಅಡಿಯಲ್ಲಿ 6 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಫೈನ್ ಅನ್ನ ವಿಧಿಸಲಾಗುತ್ತೆ. ಒಂದೊಂದು ಸಲ 2 ವಿಧಿಸಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 3 ನ ಪ್ರಕಾರ ಯಾರೇ ಆಗಿರ್ಲಿ ಅಂಥ ಅನ್ಲಾಫುಲ್ ಅಸೆಂಬ್ಲಿಯನ್ನ ಜಾಯಿನ್ ಆದ್ರೆ ಅದರಲ್ಲೇ ಮುಂದುವರೆದ್ರೆ ಇಲ್ಲಿ ಅವರಿಗೆ ಆ ಸಂಘಟನೆಯ ಬಗ್ಗೆ ಅರಿವಿರೋದಿಲ್ಲ,
ಇಂಟೆನ್ಷನ್ ಇರೋದಿಲ್ಲ, ಆದರೂ ಕೂಡ ಜಾಯಿನ್ ಆಗ್ತಾರೆ, ಹಾಗೆ ಮುಂದುವರಿತಾರೆ. ಗೊತ್ತಾದ್ಮೇಲೂ ಕೂಡ ಅಂತಹ ವ್ಯಕ್ತಿಗಳು ಕೂಡ 2 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಫೈನ್ ಅಥವಾ ಎರಡನ್ನ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಆಮೇಲೆ ಸಬ್ಸೆಕ್ಷನ್ 4 ಪ್ರಕಾರ 4 ಪ್ರಕಾರ ಯಾರೇ ಆಗಿರ್ಲಿ ಅವರು ಈ ಅನ್ಲಾಫುಲ್ ಅಸೆಂಬ್ಲಿಯ ಮೆಂಬರ್ ಆದ ನಂತರ ಡೆಡ್ಲಿ ವೆಪನ್ಗಳನ್ನ, ಅಂತಹ ಆರ್ಮ್ಸ್ಗಳನ್ನ ಅವುಗಳನ್ನ ಕ್ಯಾರಿ ಮಾಡ್ತಾ ಇದ್ರೆ, ಅವುಗಳನ್ನ ಬಳಸ್ತಾ ಇದ್ರೆ, ಯಾರ್ದಾದ್ರೂ ಕೊಲೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಅದನ್ನ ಬಳಸ್ತಾ ಇದ್ರೆ ಅಂತಹ ವ್ಯಕ್ತಿಗಳಿಗೆ 2 ವರ್ಷ ಜೈಲು ಶಿಕ್ಷೆ ಮತ್ತು ಫೈನ್ ಅನ್ನ ಅಥವಾ ಎರಡನ್ನ ಕೂಡ ವಿಧಿಸಲಾಗುತ್ತೆ. ಸೆಕ್ಷನ್ 5 ನ ಪ್ರಕಾರ ಯಾರೇ ಆಗಿರ್ಲಿ ಗೊತ್ತಿದ್ದು ಆ ಅಸೆಂಬ್ಲಿಯನ್ನ ಅವರು ಜಾಯಿನ್ ಆಗೋದು, ಅಂತಹ ಅನ್ಲಾಫುಲ್ ಅಸೆಂಬ್ಲಿಯಲ್ಲಿ ಕಂಟಿನ್ಯೂ ಆಗಿ ಮುಂದುವರಿಯೋದು ಮತ್ತು ಪಬ್ಲಿಕ್ ಪೀಸ್ ಅನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡೋದು ಮತ್ತು ಅನ್ಲಾಫುಲ್ ಅಸೆಂಬ್ಲಿ ಹೇಳುವಂತಹ ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ಅಂತಹ ವ್ಯಕ್ತಿಗಳಿಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ ಫೈನ್ ಅನ್ನ ವಿಧಿಸಲಾಗುತ್ತೆ ಅಥವಾ ಎರಡು ವಿಧಿಸಬಹುದು. ಸಬ್ಸೆಕ್ಷನ್ 6 ನ ಪ್ರಕಾರ ಯಾರೇ ಆಗಿರ್ಲಿ ಆ ಅನ್ಲಾಫುಲ್ ಅಸೆಂಬ್ಲಿಗೆ ಬೇರೆ ವ್ಯಕ್ತಿಗಳನ್ನ ಹೈಯರ್ ಮಾಡ್ಕೊಳ್ಳೋದು ಅಥವಾ ಎಂಗೇಜ್ ಮಾಡ್ಕೊಳ್ಳೋದು ಅಥವಾ ಅವರಿಗೆ ಉದ್ಯೋಗವನ್ನ ಕೊಡೋದು, ಅವರನ್ನ ಪ್ರಮೋಟ್ ಮಾಡೋದು ಮಾಡಿಬಿಟ್ಟು ಅನ್ಲಾಫುಲ್ ಅಸೆಂಬ್ಲಿಯ ಮೆಂಬರ್ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡೋದು, ಇಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಮೆಂಬರ್ ಆದ್ಮೇಲೆ ಅವರ ಕಡೆಯಿಂದ ಅನ್ಲಾಫುಲ್ ಕೆಲಸಗಳನ್ನ ಮಾಡಿಸೋದು. ಸೊ ಇಂತಹ ವ್ಯಕ್ತಿಯು ಕೂಡ ಈ ಒಂದು ಸೆಕ್ಷನ್ ನಲ್ಲಿ ಪನಿಷ್ಮೆಂಟ್ ಇದೆ. ನೆಕ್ಸ್ಟ್ ಸಬ್ಸೆಕ್ಷನ್ 7 ನ ಪ್ರಕಾರ ಅದು ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳಾಗಿರ್ಲಿ ಈ ಅನ್ಲಾಫುಲ್ ಅಸೆಂಬ್ಲಿಯಲ್ಲಿರುವಂತಹ ಆ ಸಂಘಟನೆಯ ಮೆಂಬರ್ಗಳಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡೋದು, ತನ್ನ ಮನೆಯಲ್ಲಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗವನ್ನ ಕೊಡೋದು ಅಥವಾ ತನಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪ್ರಿಮೈಸಸ್ ನಲ್ಲಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದು. ಆತನಿಗೆ ಗೊತ್ತಿರುತ್ತೆ ಈತ ಅನ್ಲಾಫುಲ್ ಅಸೆಂಬ್ಲಿಯ ಮೆಂಬರು, ಆತನನ್ನ ಹೈಯರ್ ಮಾಡಲಾಗಿದೆ, ಆತನ ಎಂಗೇಜ್ ಮಾಡಿಕೊಳ್ಳಲಾಗಿದೆ, ಆ ಎಂಪ್ಲಾಯಿ ಆ ಸಂಘಟನೆಗೆ ಜಾಯಿನ್ ಆಗಿದ್ದಾನೆ, ಎಲ್ಲರ ಅರಿವಿದ್ದು ಕೂಡ ವ್ಯಕ್ತಿಗೆ ಏನಾದರೂ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರೆ, ತನಗೆ ಸಹಾಯವನ್ನ ಮಾಡಿದ್ರೆ ಅಂತಹ ವ್ಯಕ್ತಿಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ ಫೈನು ಅಥವಾ ಎರಡೂ ಕೂಡ ಪನಿಷ್ಮೆಂಟ್ ಆಗಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 8 ರ ಪ್ರಕಾರ ಯಾವುದೇ ವ್ಯಕ್ತಿಯಾಗಿರ್ಲಿ ಆತ ಈ ಅನ್ಲಾಫುಲ್ ಅಸೆಂಬ್ಲಿಯಲ್ಲಿ ಎಂಗೇಜ್ ಆಗಿದ್ರೆ, ಹೈಯರ್ ಆಗಿದ್ರೆ, ಆತನಿಗೆ ಆಫರ್ ಕೊಟ್ಟಿದ್ರೆ, ಆತ ಇಲ್ಲಿ ಹೈಯರ್ ಅಥವಾ ಎಂಗೇಜ್ಗೆ ಒಳಗಾಗೋದಕ್ಕೆ ಅಟೆಂಪ್ಟ್ ಅನ್ನ ಮಾಡಿದ್ರೆ ಅಂತಹ ವ್ಯಕ್ತಿ ಅನ್ಲಾಫುಲ್ ಅಸೆಂಬ್ಲಿ ಏನು ಕೆಲಸವನ್ನ ಮಾಡುತ್ತೆ ಅದಕ್ಕೆ ಸಹಾಯವನ್ನ ಅಸಿಸ್ಟ್ ಅನ್ನ ಮಾಡೋದಕ್ಕೆ ಬಂದಾಗ ಸೆಕ್ಷನ್ 1 ನಲ್ಲಿ ಇರುವಂತಹ ಎಲ್ಲ ಒಂದು ಅಫೆನ್ಸಸ್ ಗಳನ್ನ ಮಾಡೋದಕ್ಕೆ ಬಂದಾಗ ಸೊ ಅಂತಹ ವ್ಯಕ್ತಿಯನ್ನ ಕೂಡ 6 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಫೈನ್ ಅಥವಾ ಎರಡನ್ನ ವಿಧಿಸಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 9 ಯಾವುದೇ ವ್ಯಕ್ತಿ ಸಬ್ಸೆಕ್ಷನ್ 8 ನಲ್ಲಿ ಎಂಗೇಜ್ ಆದಾಗ, ಹೈಯರ್ ಆದ್ಮೇಲೆ ಆತ ಆರ್ಮ್ಸ್ ಅಸ್ತ್ರಗಳನ್ನ ತಗೊಂಡು ಓಡಾಡೋದು, ಅದನ್ನ ಬಳಸ್ಕೊಳ್ಳೋದು, ಆ ಡೆಡ್ಲಿ ವೆಪನ್ಸ್ ಗಳನ್ನ ಯೂಸ್ ಮಾಡೋದು ಅಥವಾ ಬೇರೆ ಕೊಲೆ ಮಾಡೋದಕ್ಕೆ ಯೂಸ್ ಮಾಡೋದು, ಈ ತರದ ಒಂದು ಘಟನೆಗಳನ್ನ ಮಾಡಿದಾಗ ಅವರಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಫೈನ್ ಅಥವಾ ಎರಡೂ ಕೂಡ ಅವರಿಗೆ ಸಂಭವಿಸಬಹುದು. 2 ತರದ ಪನಿಷ್ಮೆಂಟ್ ಅನ್ನ ಕೊಡಬಹುದು. ಸ್ನೇಹಿತರೆ, ಈ ರೀತಿಯ ಒಂದು 5 ಅಥವಾ 5ಕ್ಕಿಂತ ಹೆಚ್ಚಿನ ಜನರು ಸೇರಿಕೊಂಡು ಅನ್ಲಾಫುಲ್ ಆಗಿ ಅಸೆಂಬ್ಲಿಯನ್ನ ಮಾಡಿ ಸಬ್ಸೆಕ್ಷನ್ 1 ನಲ್ಲಿ ಕೊಡುವಂತಹ ಯಾವುದೇ ಕೆಲಸಗಳನ್ನ ಮಾಡಿದ್ರೆ ಸೆಕ್ಷನ್ 189 ನಲ್ಲಿ ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಸೆಕ್ಷನ್ ಅನ್ನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.